ಮೊದಲನೇದಾಗಿ ಕರ್ನಾಟಕದ ಯಲಹಂಕದ ಬಳಿಯ ಕೋಗಿಲು ಬಡಾವಣೆಯಲ್ಲಿ ನಡೆದಿರುವ ಪ್ರಕರಣ ಈಗ ರಾಷ್ಟ್ರಮಟ್ಟದಲ್ಲಿ ಗಮನ ಸೆಳೀತಾ ಇದೆ. ಇದಕ್ಕೆ ಕಾರಣ ಆಗಿರೋದೇನು ಅಂತಂದ್ರೆ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ಒಂದು ಟ್ವೀಟ್ ಮತ್ತು ಅವರ ಹೇಳಿಕೆ ಮತ್ತು ಅವರ ಪಕ್ಷದ ನಾಯಕ ಕರ್ನಾಟಕಕ್ಕೆ ಆ ಸ್ಥಳಕ್ಕೆ ಬಂದು ನೀಡಿರುವ ಹೇಳಿಕೆಗಳು ಈಗ ಬೇರೆ ರಾಜ್ಯವೊಂದು ಕರ್ನಾಟಕದ ಆಂತರಿಕ ವಿಚಾರದಲ್ಲಿ ಮತ್ತು ಇಲ್ಲಿನ ಆಡಳಿತ ವ್ಯವಸ್ಥೆಯಲ್ಲಿ ಮೂಗು ತೋರಿಸುವ ಕೆಲಸ ಆಗ್ತಾ ಇದೆ ಅನ್ನೋ ಒಂದು ಅಭಿಪ್ರಾಯ ವ್ಯಕ್ತ ಆಗ್ತಿದೆ. ಮತ್ತು ಇಲ್ಲಿ ಹೆಚ್ಚು ವ್ಯಕ್ತ ಆಗ್ತಿರೋ ಅಭಿಪ್ರಾಯಗಳೇನು ಅಂತ ಅಂದ್ರೆ ಕರ್ನಾಟಕ ಸರ್ಕಾರ ವೇಣುಗೋಪಾಲ್ ಅವರ ನಿಲುವೇನಿದೆ ಮತ್ತು ಅವರ ನೀತಿ ಏನಿದೆ ಅದಕ್ಕೆ ಸರಿಯಾಗಿ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ. ಮೊದಲೇ ಯಾಕೆ ಮಾಡ್ಲಿಲ್ಲ ಅನ್ನೋ ಪ್ರಶ್ನೆ ಕೂಡ ಇದೆ. ಇದು ಕೇವಲ ರಾಜಕೀಯ ಅನ್ನೋ ಒಂದು ಅಭಿಪ್ರಾಯ ಕೂಡ ವ್ಯಕ್ತ ಆಗ್ತಿದೆ. ಪ್ರಮುಖವಾಗಿ ಬಿಜೆಪಿ ಆರೋಪವನ್ನ ನೋಡ್ತಾದ್ರೆ ಇವತ್ತು ವಿಜೇಂದ್ರ ಅವರು ಮಾತಾಡಿದ್ದಾರೆ, ಹಾಗೆ ಶೋಭಾ ಕರಂದ್ಲಾಜೆ ಮಾತಾಡಿದ್ದಾರೆ ಮತ್ತು ಪ್ರಹ್ಲಾದ್ ಜೋಶಿ ಅವರೆಲ್ಲರೂ ಮಾತನಾಡಿದ್ದಾರೆ. ಎಲ್ಲರ ಹೇಳಿಕೆ ಏನು ಅಂತಂದ್ರೆ ವಿಜೇಂದ್ರ ಅವರು ಹೇಳ್ತಾ ಇದ್ದಾರೆ ಇದು ಕಾನೂನು ಬಾಹಿರ, ಅಕ್ರಮವಾಗಿ ಯಾರಲ್ಲಿ ಮನೆಯನ್ನ ಕಟ್ಕೊಂಡಿದ್ದಾರೆ ಅವರಿಗೆ ಮತ್ತೆ ಅಕ್ರಮವಾಗಿ ನಾವು ಮನೆಯನ್ನ ಕೊಡ್ತೀವಿ ಅಂತ ಹೇಳೋದೇ ಕಾನೂನು ಬಾಹಿರ, ಅವ್ರು ಮಾಡ್ತಿರೋದೇ ಅಕ್ರಮ ಅನ್ನೋ ಹೇಳಿಕೆಯನ್ನ ವಿಜೇಂದ್ರ ಅವರು ಕೊಟ್ಟಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಮಾತಾಡ್ತಿದ್ದ ಸಂದರ್ಭದಲ್ಲಿ ಇದೊಂದು ಓಲೈಕೆ, ಒಂದು ವರ್ಗ ಒಂದು ಸಮುದಾಯವನ್ನ ಓಲೈಕೆ ಮಾಡುವ ತಂತ್ರ ಇದು ಅಂತ ಅವರು ಕೂಡ ಆರೋಪ ಮಾಡಿದ್ದಾರೆ. ಇನ್ನು ಬೇರೆ ಬೆಳವಣಿಗೆ ಏನಾಗಿದೆ ಅಂತಂದ್ರೆ ಕರ್ನಾಟಕದಲ್ಲಿ ಬೇರೆ ಯಾವೆಲ್ಲ ಕಾರಣಕ್ಕಾಗಿ ಒತ್ತುವರಿ ತೆರವಿರ್ಬೋದು ಅಥವಾ ಹೆಣ್ಣೀರಿನ ಪ್ರದೇಶ ಇರ್ಬೋದು ಅಥವಾ ಪ್ರವಾಹ ಸ್ಥಿತಿ ಇರ್ಬೋದು, ಇದೆಲ್ಲದರಿಂದ ಮನೆ ಮಠ ಕಳ್ಕೊಂಡು ವರ್ಷಾನುಗಟ್ಲೆ ಕೆಲವರು 10 ವರ್ಷಗಳಿಂದ ಭೂಮಿಗಾಗಿ ಮತ್ತು ಮನೆಗಾಗಿ ಅಲಿತಾ ಇದ್ದಾರೆ ಸರ್ಕಾರದ ಕಚೇರಿಗಳಿಗೆ. ಆದ್ರೆ ಅವರಿಗೆ ಇಲ್ಲಿ ತನಕ ಪರಿಹಾರ ಸಿಕ್ಕಿಲ್ಲ. ನಾವು ನ್ಯಾಯಯುತವಾಗಿ ನಮ್ಮ ಭೂಮಿಯನ್ನು ಬಿಟ್ಕೊಟ್ರು ಕೂಡ ನಮ್ಗೆ ಇಲ್ಲಿ ತನಕ ಪರಿಹಾರ ಸಿಕ್ಕಿಲ್ಲ. ಬೇರೆ ಬೇರೆ ಯೋಜನೆಗಳಿಗಾಗಿ ನಮ್ಮ ಭೂಮಿಯನ್ನ ಸರ್ಕಾರ ವಶಪಡಿಸ್ಕೊಂಡಿದೆ, ನಮ್ಗೆ ಪರಿಹಾರ ಸಿಕ್ಕಿಲ್ಲ, ಮನೆ ಸಿಕ್ಕಿಲ್ಲ, ನಿರ್ಗತಿಕರಾಗಿದ್ದೀವಿ. ಆದ್ರೆ ಕೋಗಿಲು ಬಡಾವಣೆಯಲ್ಲಿ ಅಕ್ರಮವಾಗಿ ಮನೆ ನಿರ್ಮಾಣ ಮಾಡ್ಕೊಂಡವರಿಗೆ 2 ದಿನಗಳಲ್ಲಿ ಅತ್ಯಂತ ವೇಗವಾಗಿ ಈ ಸರ್ಕಾರ ಸ್ಪಂದಿಸತ್ತೆ ಅಂತಂದ್ರೆ ನಾವು ನಿರ್ಗತಿಕರಲ್ವಾ, ನಾವು ನಿರಾಶ್ರಿತರಲ್ವಾ, ನಾವು ಈ ರಾಜ್ಯದ ಪ್ರಜೆಗಳಲ್ವಾ, ನಮ್ಗೆ ಸರ್ಕಾರ ಇಲ್ವಾ, ಸರ್ಕಾರಕ್ಕೆ ನಾವು ಬೇಕಾಗಿಲ್ವಾ ಅನ್ನೋ ಪ್ರಶ್ನೆಯನ್ನ ಬಾಗಲಕೋಟೆ ಇರ್ಬೋದು ಅಥವಾ ಚಿಕ್ಕಮಗಳೂರು ಇರ್ಬೋದು, ಈ ಭಾಗದಲ್ಲಿ ಯಾರು ಭೂಮಿಯನ್ನ ಕಳ್ಕೊಂಡಿದ್ದಾರೆ, ಯಾರು ಮನೆಯನ್ನ ಕಳ್ಕೊಂಡಿದ್ದಾರೆ, ಯಾರು ನಿರಾಶ್ರಿತರಾಗಿದ್ದಾರೆ ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ. ಅಲ್ಲಿ ನೀವು ತೆಗೆದುಕೊಂಡಂತ ಕ್ರಮಗಳನ್ನ ಅಷ್ಟೇ ವೇಗವಾಗಿ ನಮ್ಮ ಪ್ರಕರಣದಲ್ಲಿ ಯಾಕೆ ತಗೊಂಡಿಲ್ಲ, ನಮ್ಮ ಬಗ್ಗೆ ಯಾಕೆ ನಿರ್ಲಕ್ಷ್ಯ ಮತ್ತು ತಾರತಮ್ಯ ಅನ್ನೋ ಪ್ರಶ್ನೆ ಅವರದ್ದಾಗಿದೆ. ಈ ಪ್ರಶ್ನೆ ಸರಿಯಾಗಿದೆ ಕೂಡ. ಇಲ್ಲಿ 2 ವಿಚಾರಗಳನ್ನ ನಾವು ಗಮನಿಸಬೇಕು. ಏನು ಅಂತಂದ್ರೆ ಒಂದು, ಕೇರಳದ ಮುಖ್ಯಮಂತ್ರಿ ಇದರ ಬಗ್ಗೆ ಮಾತನಾಡಿದ್ದು ರಾಜಕೀಯನ ಅಂತಂದ್ರೆ ರಾಜಕೀಯ ಇರ್ಬೋದು, ಆದ್ರೆ ಮಾತನಾಡಬಾರ್ದ ಅಂತಂದ್ರೆ ಹಾಗಾಗೋದಿಲ್ಲ. ಈಗ ಗೋವಾದಲ್ಲಿ ಅಲ್ಲಿ ಬೀಚ್ ನಲ್ಲಿ ಕನ್ನಡಿಗರನ್ನ ಒಕ್ಕಲೆಬ್ಬಿಸಿದ್ದ ಗೋವಾ ಸರ್ಕಾರ ಒಕ್ಕಲೆಬ್ಬಿಸಿದ್ದ ಸಂದರ್ಭದಲ್ಲಿ ಕರ್ನಾಟಕದ ಎಲ್ಲ ಪಕ್ಷದ ನಾಯಕರು ಮಾತನಾಡಿದ್ರು, ಇಡೀ ಕರ್ನಾಟಕ ಮಾತನಾಡಿತ್ತು, ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡಿದ್ರು. ಗೋವಾದ ವಿಚಾರ ನಾವಿಲ್ಲಿ ಮಾತಾಡಬಾರ್ದ ಅಂತಂದ್ರೆ ಅಲ್ಲೂ ಕೂಡ ಅದೇ ರೀತಿಯಾಗಿ ಎನ್ಕ್ರೋಚ್ಮೆಂಟ್ ಆಗಿತ್ತು, ಒತ್ತುವರಿಯನ್ನ ಮಾಡ್ಕೊಂಡಿದ್ರು, ಅದನ್ನ ಗೋವಾ ಸರ್ಕಾರ ತೆರವು ಮಾಡಿತ್ತು. ಅದಕ್ಕೆ ನಮ್ಮವರಿದ್ರು, ಹಾಗಾಗಿ ನಮ್ಮ ಮನಸ್ಸು ಸ್ಪಂದಿಸಿತ್ತು, ನಾವು ಮಾತಾಡಿದ್ವಿ. ಬೇರೆ ರಾಜ್ಯಗಳಲ್ಲಿ ಬೇರೆ ರಾಷ್ಟ್ರಗಳಲ್ಲಿ ನಡೆದಿರುವ ವಿಚಾರಗಳ ಬಗ್ಗೆ ಮಾತನಾಡಬಾರ್ದು ಅಂದ್ರೆ ಮಾತನಾಡುವ ಹಕ್ಕು ಪ್ರತಿಯೊಬ್ಬರಿಗೂ ಇದೆ, ಅದನ್ನ ಮಾತನಾಡಿದ್ರೆ ಅದರ ಹಿಂದೆ ರಾಜಕೀಯ ಇರ್ಬೋದು, ಅದು ಬೇರೆನೇ ವಿಚಾರ. ಇನ್ನೊಂದು ಕಡೆಯಲ್ಲಿ ಕರ್ನಾಟಕ ಸರ್ಕಾರ ಮೊದಲು 1 ವಾರಗಳ ಕಾಲ ಯಾವುದೇ ಕ್ರಮವನ್ನ ತೆಗೆದುಕೊಳ್ಳೆ ಈ ಅಂತಃಕರಣ, ಈ ವೇಗ ಮತ್ತು ಈ ಒಂದು ನೈತಿಕವಾದಂತ ಪ್ರಜ್ಞೆ ಬಂದಿರೋದು ಇವ್ಯಾವುದು ಇಲ್ಲದೆ ಇರೋ ಸಂದರ್ಭದಲ್ಲಿ ವೇಣುಗೋಪಾಲ್ ಅವರು ಹೇಳಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಇಷ್ಟು ವೇಗವಾಗಿ ಕ್ರಮವನ್ನ ತೆಗೆದುಕೊಳ್ತಿರೋದು ಸಹಜವಾಗಿಯೇ ರಾಜ್ಯದಲ್ಲಿ ಬೇರೆ ನಿರಾಶ್ರಿತರಿಗೆ ಈ ಪ್ರಶ್ನೆ ಮೂಡುವಂತೆ ಮಾಡುತ್ತೆ ಮತ್ತು ಆ ಪ್ರಶ್ನೆ ಸರಿಯಾಗಿನೇ ಇದೆ. ಅದೇನಾದ್ರೂ ಕರ್ನಾಟಕ ಸರ್ಕಾರ ಕೊರೆಯುವ ಚಳಿಯಲ್ಲಿ ಮೊದಲು ಆ ನಿರಾಶ್ರಿತರನ್ನ ಹೊರ ಹಾಕೋಕ್ಕಿಂತ ಮುಂಚೆ, ತಮ್ಮ ಮನೆಯಿಂದ ಓಡಿಸಿ ಆ ಮನೆಗಳನ್ನ ನೆಲಸಮ ಮಾಡೋದಕ್ಕಿಂತ ಮುಂಚೆ ಈ ಕನಿಕರವನ್ನ ಅಥವಾ ಈ ಮಾನವೀಯತೆಯನ್ನ ತೋರಿಸಿದ್ದೇ ಆದ್ರೆ ಅದನ್ನ ಒಪ್ಪಬಹುದಿತ್ತು. ಆದ್ರೆ ಹೈಕಮಾಂಡ್ ಒಂದು ಮಾತಿಗೆ ಕೆ.ಸಿ. ವೇಣುಗೋಪಾಲ್ ಅವರ ಒಂದು ಸೂಚನೆಗೆ ಸರ್ಕಾರ ಈ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಅಂತಂದ್ರೆ ಉಳಿದವರ ವಿಚಾರದಲ್ಲಿ ಯಾಕೆ ನೀವು ತಾರತಮ್ಯ ಮಾಡ್ತಿದ್ದೀರಿ, ಉಳಿದವರ ವಿಚಾರದಲ್ಲೂ ಅಷ್ಟೇ ವೇಗವಾಗಿ ಕ್ರಮ ಕೈಗೊಳ್ಳಿ. ಅದಕ್ಕೆ ವೇಣುಗೋಪಾಲ್ ಅವರೇ ಹೇಳ್ಬೇಕಾ, ಅದಕ್ಕೆ ಕೇರಳದ ಮುಖ್ಯಮಂತ್ರಿ ನಿಮಗೆ ಎಚ್ಚೆತ್ತುಕೊಳ್ಳುವಂತೆ ಏನಾದ್ರು ಟ್ವೀಟ್ ಮಾಡ್ಬೇಕಾ, ಅಲ್ಲಿನ ನಾಯಕರು ಆ ಸ್ಥಳಗಳಿಗೆ ಭೇಟಿ ಕೊಡ್ಬೇಕಾ? ಈ ಪ್ರಶ್ನೆ ಬರುತ್ತೆ. ಸರ್ಕಾರದ ಜವಾಬ್ದಾರಿ ಅದಲ್ಲ, ಮೊದಲೇ ಮಾಡ್ಬೇಕಾಗಿತ್ತು ಸರ್ಕಾರ ಇದನ್ನ. ಮಾನವೀಯತೆಯಿಂದ ವರ್ತಿಸಿದೆ, ಈಗ ವರ್ತಿಸ್ತಾ ಇದೆ, ಅದು ಸರಿಯಾದದ್ದೇ. ಯಾರೇ ಬಡವರು ಅಥವಾ ಶೋಷಿತರು ದುರ್ಬಲರನ್ನ ದೀನ ದಲಿತರನ್ನ ಹೊರ ಹಾಕಬಾರದು. ಹೊರ ಹಾಕೋದಕ್ಕಿಂತ ಮುಂಚೆ ಅದು ಒಂದು ಅಕ್ರಮವಾಗಿ ಮನೆ ನಿರ್ಮಾಣವನ್ನ ಮಾಡ್ಕೊಂಡಿದ್ದೆ ಆದ್ರೆ ಅದಕ್ಕೊಂದು ಸರಿಯಾದ ಕ್ರಮವನ್ನ ತೆಗೆದುಕೊಳ್ಬೇಕಾಗಿತ್ತು. ಆಗ ಹೊರಗೆ ಹಾಕುವ ಸಂದರ್ಭದಲ್ಲಿ ಅವ್ರು ಇದಕ್ಕೆ ಅರ್ಹರೇ ಅಲ್ಲ ಅನ್ನೋ ಸಂದರ್ಭದಲ್ಲಿ ಈಗ ಅರ್ಹರು ಹೇಗಾಗ್ತಾರೆ? ಈಗ ವೇಣುಗೋಪಾಲ್ ಅವರು ಹೇಳಿದ್ರು, ಪಿಣರಾಯಿ ವಿಜಯನ್ ಮಾತಾಡಿದ್ರು ಅಂದ ತಕ್ಷಣದಲ್ಲಿ ಅನರ್ಹರೆಲ್ಲ ಅರ್ಹರ ಪಟ್ಟಿಗೆ ಬಂದು ಬಿಡ್ತಾರೆ. ಇದಕ್ಕೆ ಮುಖ್ಯಮಂತ್ರಿಗಳು ಉತ್ತರಿಸಬೇಕಾಗತ್ತೆ. ಮತ್ತು ಹಾಗೇನೆ ಡಿ ಕೆ ಶಿವಕುಮಾರ್ ಅವರು ಕೂಡ
ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡವರನ್ನ ನಾವು ಬಿಡೋದೇ ಇಲ್ಲ, ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳೋ ಹೊತ್ತಿಗೆ ಈಗ ಯಾಕೆ ಈ ತರದ ನಿಲುವನ್ನ ತಗೊಳ್ತಿದ್ದೀರಿ? ಅದು ಅಕ್ರಮನ ಸಕ್ರಮನ? ಈ ಬಗ್ಗೆ ನೀವೇ ಉತ್ತರವನ್ನ ಕೊಡ್ಬೇಕಾಗತ್ತೆ. ಇನ್ನು ಬಿಜೆಪಿ ಆರೋಪ ಸಹಜವಾಗಿನೇ ಅಲ್ಲಿ ಹೆಚ್ಚು ವಾಸ ಮಾಡ್ತಿರೋರು ಮುಸ್ಲಿಮರು ಅನ್ನೋದ್ರ ಕಡೆಗಿದೆ. ಆದ್ರೆ ಅಲ್ಲಿರುವಂತಹ ಜನರು ಮತ್ತು ಅಲ್ಲಿ ಆ ಜನರ ಜೊತೆ ಕೆಲಸ ಮಾಡ್ತಿರೋರು ಹೇಳಿರೋ ಪ್ರಕಾರವಾಗಿ ಅಲ್ಲಿ ಬರೀ ಮುಸ್ಲಿಂ ಸಮುದಾಯದ ಫಕೀರರು ಮಾತ್ರ ಇಲ್ಲ, ಉಳಿದ ಸಮುದಾಯದವರು, ದಲಿತರಿದ್ದಾರೆ, ಬೇರೆ ಬೇರೆ ಸಮುದಾಯಗಳ ಜನ ಇದ್ದಾರೆ, ಅವರ ಹಕ್ಕುಪತ್ರಗಳು, ಅವರು ಇಟ್ಕೊಂಡಿರೋ ಪೇಪರ್ಸ್ ಕೂಡ ಇದೆ. ಇದೆಲ್ಲವೂ ಇರೋ ಹೊತ್ತಿಗೆ ಈ ತರದನ್ನ ಹೇಳೋದಕ್ಕೆ ಆಗೋದಿಲ್ಲ. ಮತ್ತು ಶ್ರೀರಾಮುಲು ಅವರು ಒಂದ್ ಮಾತು ಹೇಳಿದ್ರು, ಇಲ್ಲಿನ ಮೂಲ ನಿವಾಸಿಗಳು ಅಂದ್ರೆ ಬಾಂಗ್ಲಾದೇಶದಿಂದ ಬಂದು ಇಲ್ಲಿ ಮನೆ ಕಟ್ಕೊಂಡಿದ್ದಾರೆ ಅಂತ. ಹಾಗೆ ಭಾರತ ದೇಶದಲ್ಲಿ ಮೂಲ ನಿವಾಸಿಗಳು ವಲಸಿಗರು ಯಾರು ಅಂತ ಒಂದು ಚರ್ಚೆಗೆ ಹೊರಟ್ರೆ ಅದು ಬೇರೆನೆ ಚರ್ಚೆ ಆಗುತ್ತೆ. ಮೂಲ ನಿವಾಸಿಗಳು ಬೇರೆನೆ ಆಗಿ ಹೋಗ್ತಾರೆ. ಈಗ ಯಾರು ಅಧಿಕಾರದಲ್ಲಿದ್ದಾರೆ ಅಥವಾ ಯಾರು ನಮ್ಮದು ದೇಶ ರಾಷ್ಟ್ರೀಯತೆ ಅಂತ ಹೇಳ್ತಿದ್ದಾರೆ ಅವ್ರು ನಿಜವಾಗಿಯೂ ವಲಸಿಗರೇ ಹೋಗ್ತಾರೆ. ಯಾವ ಇತಿಹಾಸವನ್ನ ಮರುಕಳಿಸ್ಬೇಕು ಅಂತ ಆಡಳಿತ ವರ್ಗ ಬಯಸ್ತಾ ಇದೆಯೋ ಆ ಇತಿಹಾಸವೇನಾದ್ರೂ ಮರುಕಳಿಸಿದ್ರೆ ಇಲ್ಲಿನ ಮೂಲ ನಿವಾಸಿಗಳು ಬೇರೆನೆ ಇರ್ತಾರೆ, ಇಲ್ಲಿನ ವಲಸಿಗರು ಬೇರೆನೆ ಇರ್ತಾರೆ. ವಲಸಿಗರೆಲ್ಲರನ್ನು ಹೊರ ಹಾಕೋದೇ ಆದ್ರೆ ಅದು ಬೇರೆನೆ ರೀತಿ ಆಗತ್ತೆ. ಅದಕ್ಕೆ ಸಮೀರ್ ಅಹಮದ್ ಖಾನ್ ಹೇಳಿದ್ದಾರೆ, ಬಾಂಗ್ಲಾದಿಂದ ಇಲ್ಲಿಗೆ ಬಂದು ಒಂದ್ ವೇಳೆ ಏನಾದ್ರೂ ಅವ್ರು ವಾಸವಾಗಿದ್ರೆ ಅವರಿಗೆ ಯಾವ ದಾಖಲೆಗಳು ಇರೋದಿಲ್ಲ, ಅವ್ರಿಗೆ ನಾವು ಮನೆ ಕೊಡೋದಿಲ್ಲ, ಮನೆ ಕೊಡೋದಕ್ಕೆ ಬರೋದಿಲ್ಲ ಅಂತ ಸರ್ಕಾರ ಇಲ್ಲಿ ಒಂದು ಎಡವಿದ್ದು ಸ್ಪಷ್ಟವಾಗಿದೆ. ಆ ನಂತರ ತಪ್ಪನ್ನ ಸರಿಪಡಿಸ್ಕೊಂಡಿರೋ ರೀತಿ ಬೇರೆ ನಿರಾಶ್ರಿತರಿಗೆ ಪ್ರಶ್ನೆ ಮೂಡುವಂತೆ ಮಾಡಿದೆ. ಆ ಪ್ರಶ್ನೆ ಕೂಡ ಸಹಜ ಇದೆ. ಅವರಿಗೂ ಇದೇ ರೀತಿಯಲ್ಲಿ ಅತ್ಯಂತ ಶೀಘ್ರವಾಗಿ ಕ್ರಮಗಳಾಗಬೇಕು, ಅವರಿಗೂ ಪರಿಹಾರ ಸಿಗಬೇಕು. ಕೊಡಗು ಪ್ರವಾಹದಲ್ಲಿ ಮನೆ ಕಳ್ಕೊಂಡಿದ್ದಾರೆ ಅನೇಕರು. ಅವರು ಈಗ ಮನೆಗಾಗಿ ಮತ್ತು ತಮ್ಮ ಭೂಮಿಗಾಗಿ ಹಾಗೇನೆ ಪರಿಹಾರಕ್ಕಾಗಿ ಕಚೇರಿಗಳಿಗೆ ಅಲ್ದಾಡ್ತಾ ಇದ್ದಾರೆ. ಇಲ್ಲಿ ತನಕ ಪರಿಹಾರ ಸಿಕ್ಕಿಲ್ಲ. ಅನೇಕ ನೀರಾವರಿ ಯೋಜನೆಗಳಿಗೆ ತಮ್ಮ ಹಕ್ಕನ್ನ ಅಂದ್ರೆ ತಮ್ಮ ಭೂಮಿಯನ್ನ ಬಿಟ್ಕೊಟ್ಟಿದ್ದಾರೆ. ಅನೇಕ ಕಾರ್ಖಾನೆಗಳಿಗೆ ತಮ್ಮ ಭೂಮಿಯನ್ನ ಬಿಟ್ಕೊಟ್ಟಿದ್ದಾರೆ. ಅವ್ರಿಗೆ ಸರಿಯಾಗಿ ಪರಿಹಾರನೂ ಸಿಕ್ಕಿಲ್ಲ ಕೆಲವು ಕಡೆಯಲ್ಲಿ, ಅಥವಾ ಭೂಮಿ ಮತ್ತೆ ಮರಳಿ ವಾಪಸ್ ಕೂಡ ಸಿಕ್ಕಿಲ್ಲ. ಇಂಥ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಕ್ರಮವನ್ನ ಸರ್ಕಾರ ಕೈಗೊಳ್ಬೇಕಾಗತ್ತೆ. ಕೋಗಿಲು ಬಡಾವಣೆಯಲ್ಲಿ ಯಾವ ರೀತಿಯ ಕ್ರಮವನ್ನ ಅತ್ಯಂತ ತ್ವರಿತವಾಗಿ ಸರ್ಕಾರ ತೆಗೆದುಕೊಂಡಿದೆಯೋ ರಾಜ್ಯದ ಎಲ್ಲಾ ನಿರಾಶ್ರಿತರ ವಿಚಾರದಲ್ಲೂ ಕೂಡ ಸರ್ಕಾರ ಅದೇ ಕ್ರಮವನ್ನ ತೆಗೆದುಕೊಳ್ಬೇಕು. ಆಗ ಮಾತ್ರ ಸರ್ಕಾರ ಇಲ್ಲ ಹೈಕಮಾಂಡ್ಗೆ ಮಾತ್ರ ತಲೆ ಬಗ್ಗಿಸಿ ಕೆಲಸ ಮಾಡ್ತಿಲ್ಲ, ರಾಜ್ಯದ ಜನರ ಎಲ್ಲ ವರ್ಗದ ಎಲ್ಲ ಸಮುದಾಯದ ಜನರ ಶ್ರೇಯೋಭಿವೃದ್ಧಿಗಾಗಿ ನಿಜವಾಗಿಯೂ ಒಂದು ತಾಯಿಯ ಮನಸ್ಸಿನಿಂದ ಹಾಗೇನೆ ಮಾನವೀಯತೆಯಿಂದ ಕೆಲಸ ಮಾಡ್ತಿದೆ ಅಂತ ಅಂದ್ಕೊಳ್ಬಹುದು. ಇಲ್ಲದೆ ಇದ್ರೆ ಇದು ಬಿಜೆಪಿ ಮಾಡ್ತಿರೋ ಆರೋಪಕ್ಕೆ ಪೂರಕವಾಗಿನೇ ಇವರು ನಿಲುವುಗಳು ಇರತ್ತೆ. ಅದು ಮುಂದೆ ಬಹಳ ದೊಡ್ಡ ಬೆಲೆಯನ್ನ ತರಬೇಕಾದಂತ ಪರಿಸ್ಥಿತಿಗೆ ತಂದೊಡ್ಡಿದ್ರು ಕೂಡ ಆಶ್ಚರ್ಯವೇನಿಲ್ಲ.